ಹಲ್ಲೆಲೂಯಾ. ಅದಕ್ಕೆ ನೋಡಿ, ಎಲ್ಲಿ ಅವಮಾನ ಹೊಂದುತ್ತೀವೋ, ಯಾವ ವಿಷಯದಲ್ಲಿ ಅವಮಾನ ಹೊಂದುತ್ತೀವೋ ಅಲ್ಲಿ ದೇವರು ಮಾನಿಸ್ತಾನೆ. ಹಲ್ಲೆಲೂಯಾ. ದೇವರು ಪ್ರಾರ್ಥನೆ ಕೇಳಿಲ್ಲ ಅಂತ ಅಲ್ಲ, ದೇವ್ರು ಕೊಡಲ್ಲ ಅಂತ ಅಲ್ಲ, ಆದರೆ ಆ ಸಮಯ ಬರಲಿ ಅಂತ ಕಾಯ್ತಿದ್ದ ಅಷ್ಟೇ. ಆ ಪ್ರಾರ್ಥನೆ ನಿಂದು ಪರಿಪೂರ್ಣ ಆಗಲಿ ಅಂತ ಕಾಯ್ತಿದ್ದ ಅಷ್ಟೇ. ಆ ನಿರೀಕ್ಷೆ ಪರಿಪೂರ್ಣ ಆಗಲಿ ಅಂತ ಅನ್ಕೊಂಡು ಕಾಯ್ತಿದ್ದ ಅಷ್ಟೇ. ನಾವು ದೇವ್ರು ಕಾಯ್ತಿರ್ತಾನೆ ನನ್ನ ಮಗಳಿಗೆ, ನನ್ನ ಮಗನಿಗೆ ಆ ಕಾರ್ಯ ಮಾಡಬೇಕಂತ. ಮಗು ಗರ್ಭದಲ್ಲಿ ಇರ್ತದೆ. ಈ ಗರ್ಭದಲ್ಲಿ ಇರಬೇಕಾದ್ರೆ ಡಾಕ್ಟ್ರು ಸಿಸ್ಟ್ರು ಟೈಮ್ ಕೊಡ್ತಾರೆ, ಡೇಟು, ಇಂಥ ಡೇಟಿಗೆ, ಇಲ್ಲ ಮುಂದಿನ ತಿಂಗಳು, ಇಲ್ಲ 4 ದಿನ 5 ದಿನದಲ್ಲಿ ನಿಮಗೆ ಡೆಲಿವರಿ ಆಗ್ತದೆ, ಇಲ್ಲ ಇನ್ನೊಂದು 15 ದಿವಸ 20 ದಿವಸ ಒಂದು ಡೇಟ್ ಕೊಡ್ತಾರೆ. ಅಲ್ಲಿ ತನಕ ಗರ್ಭದಲ್ಲಿ ಮಗು ಇರ್ತದೆ. ಆ ಮಗು ಒದ್ದಾಡುವಾಗ ಅಥವಾ ಒಂದು ಕಡೆ ಮಲಗಿ ಏನೋ ನೋವಾಗಿ ಈ ಕಡೆ ಒಳ್ಕೊಳ್ಳುವಾಗ ಆ ತಾಯಿಗೆ ಹೊಟ್ಟೆ ನೋವು ಬರ್ತದೆ. ಅವಾಗ ಆ ಹೊಟ್ಟೆ ನೋವು, ಅವಾಗ ಅಪ್ಪ ಅಮ್ಮ ಅವ್ರು ಏನು ಮಾಡ್ತಾರೆ, ಓದ್ಕೊಂಡು ಓಡಾಯ್ತಾರೆ ಆಸ್ಪತ್ರೆಗೆ. ಅವಾಗ ಹೋಗಿ ನೋಡ್ರಿ, ಇಲ್ಲ ಕಣಮ್ಮ ಈಗಲೇ ಅಲ್ಲ, ಇನ್ನೂ ಟೈಮ್ ಐತೆ, ಯಾಕೆ ಬಂದಿದ್ದಿ, ಹಂಗೆ ಮಗು ಜರ್ಕ್ ಹೊಡಿತದೆ, ಹಂಗೆ ಒದ್ದಾಡ್ತದೆ, ಅಯ್ಯೋ ಅದಕ್ಕೆ ಓಡ್ ಬಂದರೆ ನೀನು, ಇನ್ನೂ ಟೈಮ್ ಆಗಿಲ್ಲ, ಹೋಗು. ಆ ಮಗು ಹೊರಗಡೆ ಬರೋಕ್ಕೆ ಪ್ರಯತ್ನ ಪಡ್ತೈತೆ, ಅದು ತಾಯಿ ಗರ್ಭದಿಂದ ಹೊರಗಡೆ ಬರಬೇಕಂತ ಪ್ರಯತ್ನ ಮಾಡ್ತೈತೆ, ಆದರೆ ಸಮಯ ಬಂದಿಲ್ಲ. ಆದರೆ ಈ ಮಗಳಿಗೆ ಏನಾಗ್ತದೆ, ಹೊಟ್ಟೆ ನೋವು, ಅಯ್ಯೋ ತಡ್ಕೊಳಕ್ಕಾಗಲ್ಲ. ಅವ್ರ ಅಮ್ಮ ಬಂದು ಹೇಳ್ತಾರೆ, ಏನಾಗಲ್ಲ ಕಣಮ್ಮ, ಹಂಗೆ ಮಗು ಆ ಕಡೆ ಈ ಕಡೆ ಒಳ್ದಾಗ ಸ್ವಲ್ಪ ನೋವು ಆಗ್ತದೆ, ಏನಾಗಲ್ಲ ಅಂದರೆ ನಿನ್ಗಂತ ಗೊತ್ತೈತಿ ನನ್ನ ನೋವು. ಇದೇ ಫಸ್ಟ್ ಹೆರಿಗೆ ಆಯ್ತಾ ಇರೋದು ಇವಳಿಗೆ. ಈಕೆ ಎತ್ತಿರೋ ಅನುಭವ ಅಂತ 3-4 ಕಡ್ದವಳು ಪಾಪ. ಆ ಅಮ್ಮ ಹೇಳೋದೆ ಕೇಳ್ತಾ ಇಲ್ಲ ಈಕೆ. ನನ್ನ ನೋವು ನಿನಗೇನು ಗೊತ್ತಾಗಬೇಕು, ಏರು ಅಂತಾನೆ, ನಾನು 3 ಎತ್ತಿ ನಿನ್ನನ್ನು ಎತ್ತು ಕೂತಿದ್ದೀನಿ, ನನ್ನ ಮಾತು ಕೇಳಲ್ವಾ ನೀನು ಅಂತ. ಹಲ್ಲೆಲೂಯಾ. ಕೆಲವ್ರು ಹಿಂಗೆ ಇರೋದು, ತಾಯಿಗೆ ಬುದ್ಧಿ ಹೇಳೋದು, ಅನುಭವ ಇರೋರಿಗೆ ಬುದ್ಧಿ ಹೇಳೋದು. ನೀನು ಹಾಲು ಎತ್ಬಿಟ್ಟಳು, ನೀನು ನನ್ನನ್ನು ಎತ್ತಿದೆಯಲ್ಲ, ನೀನು ಕೂಡ ಇದೇ ಥರ ನನ್ನ ಹೊಟ್ಟೆಲಿದ್ದ ಕಷ್ಟಪಟ್ಟೆ ಅಲ್ವವ ಅಂತ ಯೋಚನೆ ಮಾಡಲ್ಲ. ನಿನಗೆಲ್ಲ ಗೊತ್ತಾಗಬೇಕು. ಏನು ಗೊತ್ತಾಗಿಲ್ಲ? ನಿನ್ನ ಏಜಲ್ಲಿ ಇದ್ದಿದ್ದೆಲ್ಲ ದಾಟ್ ಬಂದ್ಬಿಟ್ಟಿದ್ದೀನಿ ಮಗಳೇ, ಮನಸ್ಸಲ್ಲಿ ಅನ್ಕೋತಾಳವ, ನನಗೆ ಓದು ಬರಹ ಬರದೇ ಇರ್ಬೋದು, ಆದರೆ ಇವೆಲ್ಲ ಅನುಭವಿಸ್ಬಿಟ್ಟಿನಿ ನಾನು. ನಡಿ ನಿನ್ನ ಚಕ್ರ ಹೊಡಿ. ಹಲ್ಲೆಲೂಯಾ. ಹೌದಲ್ವಾ? ಆ ಮಗು ತಾಯಿ ಗರ್ಭದಿಂದ ಹೊರಗಡೆ ಬರೋಕ್ಕೆ ಪ್ರಯತ್ನ ಪಡ್ತದೆ, ಆದರೆ ಸಮಯ ಬಂದಿಲ್ವೇ? ಹಲ್ಲೆಲೂಯಾ. ದೇವರು ತನ್ನ ಕಾರ್ಯ ಮಾಡಬೇಕಂತ ಬಯಸ್ತಿದ್ದಾನೆ, ಆದರೆ ಸರಿಯಾದ ಸಮಯವನ್ನು ನೋಡ್ತಿದ್ದಾನೆ. ಅದಕ್ಕೆ ಕೀರ್ತನೆಗಳು 1ನೇ ಅಧ್ಯಾಯ ಹೇಳ್ತದೆ, ಕಾಲುವೆ ಪಕ್ಕದಲ್ಲಿ ನೆಡಲ್ಪಟ್ಟಂಥ ಮರದ ಹಾಗಿರುವನು, ಆ ಮರವು ತಕ್ಕ ಕಾಲದಲ್ಲಿ ಫಲ ಕೊಡ್ತದೆ. ಅದಕ್ಕೆ ರೈಟ್ ಟೈಮ್, ದೇವರು ಒಂದು ಸಮಯನ ಇಟ್ಟಿದ್ದಾನೆ. ಅದು ನೀರಿಗೆ ಯಾವ ಕೊರತೆನೇ ಇಲ್ಲ, ನೀರಿನ ಬಳಿಯಲ್ಲೇ, ನೀರಿನ ದಡದಲ್ಲೇ ಬೆಳೆದಲ್ಪಟ್ಟೈತೆ ಮರ. ಆ ಮರಕ್ಕೆ ನೀರಿನ ಕೊರತೆನೇ ಇಲ್ಲ. ಆದರೆ ಅದು ಹಣ್ಣು ಬಿಡ್ಬೇಕಂದ್ರೆ ಅದಕ್ಕೆ ತಕ್ಕ ಕಾಲ ಅನ್ನೋದು ದೇವರು ಇಟ್ಟಿದ್ದಾನೆ. ಎಲ್ಲ ಕಾಲದಲ್ಲಿ ಹಣ್ಣು ಬಿಡಲ್ಲ, ಅದಕ್ಕೆ ರೈಟ್ ಟೈಮ್, ಅದಕ್ಕೆ ಸರಿಯಾದ ಸಮಯ ಅನ್ನೋದು ದೇವರು ಇಟ್ಟಿದ್ದಾನೆ. ದೇವರ ಬಳಿಗೆ ಬರುವ ದೇವರ ಮಗನಿಗೆ, ಮಗಳಿಗೆ, ಯೌವನಸ್ಥರಾಗಿರ್ಬೋದು, ನೀವು ಕೆಲಸಕ್ಕಾಗಿ ಹುಡುಕ್ತಿರ್ಬೋದು, ಅಥವಾ ಮದುವೆ ವಿಷಯದಲ್ಲಿ ನಿಮ್ಮ ತಂದೆ ತಾಯಿಗಳು ಯೋಚಿಸ್ತಾ ಇರ್ಬೋದು, ಅಥವಾ ಸರಿಯಾದ ಆರೋಗ್ಯಕ್ಕಾಗಿ ನೀವು ಯೋಚಿಸ್ತಾ ಇರ್ಬೋದು, ನೀವು ಹಿರಿಯರಿರ್ಬೋದು, ನಿಮ್ಮ ಕುಟುಂಬ ಪರಿಸ್ಥಿತಿಗಾಗಿರ್ಬೋದು, ಯಾವ ಪರಿಸ್ಥಿತಿಲಿ ಅದು ಹೋಗ್ತಿದ್ದೀರೋ, ಕರ್ತ ನಿಮ್ಮ ಪ್ರಾರ್ಥನೆ ಕೇಳ್ತಿಲ್ಲ ಅಂತಲ್ಲ, ಕರ್ತ ನಿಮ್ಮ ಜೊತೆ ಇಲ್ಲ ಅಂತಿಲ್ಲ, ಕರ್ತ ನಿಮ್ಮನ್ನು ಕೈ ಬಿಟ್ಟಿಲ್ಲ, ಆದರೆ ಸರಿಯಾದ ಸಮಯ ನೋಡ್ತಿದ್ದ ನಿಮಗೆ ಕಾರ್ಯ ಮಾಡಲಿಕ್ಕೆ. ಹಲ್ಲೆಲೂಯಾ. ಅಲ್ಲಿ ತನಕ ನಂಬಿಗಸ್ತರಾಗಿದೆ ಕಾಯ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಯಾಕಂದ್ರೆ ಅವಮಾನ ಪರಿಸ್ಥಿತಿ ಹಾಡ್ಕೊಳ್ಳೋರ ಮುಂದೆ ಏನಪ್ಪ ಹೇಳಿ ಅಲ್ವಾ, ಇವೆಲ್ಲ ಇರ್ತದೆ. ಆದರೆ ದೇವರು ನಮ್ಮ ನೋಡ್ತಾ ಇರ್ತಾನೆ, ನಮ್ಮ ನಂಬಿಕೆ ನೋಡ್ತಾ ಇರ್ತಾನೆ, ನಮ್ಮ ಪ್ರಾರ್ಥನೆ ನೋಡ್ತಾ ಇರ್ತಾನೆ, ನಮ್ಮ ತಾಳ್ಮೆ ನೋಡ್ತಾ ಇರ್ತಾನೆ, ನಮ್ಮನ್ನು ಪರೀಕ್ಷಿಸ್ತಾ ಇರ್ತಾನೆ. ದೇವರು ತನ್ನ ಕಾರ್ಯ ಮಾಡೋಕ್ಕೆ ತುದಿಗಾಲಲ್ಲಿ ನಿಂತಿದ್ದಾನೆ, ಆದರೆ ವೇಟಿಂಗ್ ಆ ಸಮಯ ಬರೋಕ್ಕೆ. ನಿಮಗೆಲ್ಲ ರೆಡಿ ಆಗಿದ್ದಾನೆ. ಏನೋ ನೀನು ಬಂದ ತಕ್ಷಣ ಏನು ಬೇಕ್ರಿ, ಹೋಟ್ಲಿಗೆ ಹೋದಕ್ಕೆ ಏನು ಬೇಕ್ರಿ, ಅರ್ಜೆಂಟ್ ಇಲ್ಲ ನೋಡ್ರಿ, ನೀವು ಸ್ವಲ್ಪ ತಿಂದರೆ ಎಲ್ಲ ಮಾಡ್ಕೊಡ್ತೀವಿ, ಬಿಸಿ ಮಾಡ್ಕೊಡ್ತೀವಿ. ಸ್ವಾಮಿ ಹಂಗಲ್ಲ, ಆಲ್ರೆಡಿ ಮಾಡಿಟ್ಟಿದ್ದಾನೆ ಬಿಸಿದು. ಆಲ್ರೆಡಿ ನಿನಗಾಗಿ, ನಿನ್ನ ಭವಿಷ್ಯಕ್ಕಾಗಿ, ನೀನು ಹುಟ್ಟೋದಕ್ಕಿಂತ ಮುಂಚೆನೇ ಆತ ನಿನಗಾಗಿ ನನಗಾಗಿ ಎಲ್ಲವನ್ನು ಮಾಡಿಟ್ಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಆದರೆ ರೈಟ್ ಟೈಮ್ ಬರಬೇಕಷ್ಟೇ. ಅದನ್ನು ಹೊಂದ್ಕೊಳ್ಳೋಕ್ಕೆ ಸಮಯ ನಿನಗೆ ಬರಬೇಕು, ಆ ತಿಳುವಳಿಕೆ ನಿನಗೆ ಬರಬೇಕಷ್ಟೇ, ಆ ನಂಬಿಗಸ್ತಿಕೆ ಬರಬೇಕು. ನಿನ್ನ ತಂದೆ ಒಳ್ಳೆಯವನು, ಆ ಸಮಯಕ್ಕೆ ನನಗೆ ತಕ್ಕದ್ದನ್ನು ಮಾಡ್ತಾ ನನ್ನ ಅರಿವು ನಿನಗೆ ಬರುವಾಗ ಸರಿಯಾದ ಟೈಮಲ್ಲಿ ಕರ್ತ ನಿನ್ನ ಬಿಡುಗಡೆ ಕೊಡ್ತಾನೆ. ನೀನು ಎಂಥ ಅವಮಾನದಲ್ಲಿದ್ದರೂ ಒಂದು ಕ್ಷಣದಲ್ಲಿ ದೇವರು ಮಾರ್ಪಡಿಸ್ಬಿಡ್ತಾರೆ. ಒಂದು ಕ್ಷಣ ಸಾಕು. ಇಷ್ಟು ವರ್ಷ ಓದ್ಕೊಬಂದಂಥ ಕಷ್ಟಗಳು, ಇಷ್ಟು ವರ್ಷ ಬದುಕೊಬಂದಂಥ ಅವಮಾನಗಳು, ಕೊರತೆಗಳು, ನಿಂದೆಗಳು, ಈ ಹೋರಾಟಗಳು ಕ್ಷಣದಲ್ಲೇ ಮಾರ್ಪಡಿಸ್ಬಿಡ್ತಾನೆ. ಅದಕ್ಕೆ ಒಂದು ಮಾತು ಹೇಳ್ತದೆ ಯೋಹಾನ್ ಬರೆದ ಸುವಾರ್ತೆಯಲ್ಲಿ, ಒಬ್ಬ ತಾಯಿ ಮಗುವನ್ನು ತನ್ನ ಗರ್ಭದಲ್ಲಿ ಇಟ್ಟುಕೊಳ್ಳುವಾಗ ಆಕೆ ಪ್ರಸವ ವೇದನೆ ಬರುವಾಗ, ಡೆಲಿವರಿ ಸಮಯ ಬಂದಾಗ ಪ್ರಸವ ವೇದನೆ ಪಡ್ತಾಳೆ. ಅಂದರೆ ಆಕೆ ಮರಣಕ್ಕೂ ಜೀವದ ಮಧ್ಯದಲ್ಲಿ ಹೋರಾಟ ಮಾಡ್ತಾಳೆ. ಆ ವೇದನೆ ಹೆಂಗಿರ್ತದೆ ಅಂದರೆ ಸಾವಿನ ಮನೆ ಬಾಗಿಲನ್ನು ತಟ್ಟಿ ಬಂದಂಗಿರ್ತದೆ. ಯಾಕಂದರೆ ಎಲ್ಲಿ ಸತ್ತೋಗ್ತೀನೋ, ಎಲ್ಲಿ ಈ ನೋವು ತಡ್ಕೊಳಕ್ಕಾಗದೆ ಪ್ರಾಣ ಹೋಗ್ಬಿಡ್ತದೋ ಅಂಥೇಳಿ ಪ್ರಾಣ ಜೊತೆ ಹೋರಾಟ ಮಾಡ್ತಾ ಇರ್ತಾಳೆ ಬದುಕೋಕ್ಕೋಸ್ಕರ. ಹಲ್ಲೆಲೂಯಾ.
ಹಾಗಾಗಿತ್ತೇನೆ ಆ ನೋವು ತಡ್ಕೊಳಕ್ಕಾಗಲ್ಲ. ಯಾವಾಗ ತನ್ನ ಗರ್ಭದಲ್ಲಿಂಥ ಮಗುಗೆ ಜನ್ಮ ಕೊಡ್ತಾಳೋ, ಯಾವಾಗ ಅದು ಹೊರಗಡೆ ಬಂದು ಹೊರ ಪ್ರಪಂಚ ನೋಡ್ತದೋ, ಆ ತಕ್ಷಣವೇ ಆ ಮಗು ಕೂಗುವ ಶಬ್ದನ ಕೇಳಿ ಆ ಮಗು ಮುಖನ ನೋಡಿ, ಈಗ ತಾನೇ ನಾನು ಪ್ರಸವ ವೇದನೆ ಪಟ್ಟೆ, ಈಗ ತಾನೇ ನಾನು ಯೋಚಿಸ್ತೆ ನಾನು ಸತ್ತೋಯ್ತೀನೇನೋ, ಈ ನೋವು ತಡ್ಕೊಳಕ್ಕಾಗಲ್ವೇನೋ, ಎಲ್ಲಿ ನಾನು ಈ ನೋವಲ್ಲೇ ಸತ್ತೋಯ್ತೀನಿ ಅಂತ ಯೋಚಿಸ್ತೆ ಅನ್ನೋದನ್ನೇ ಮರ್ತು ಬಿಡ್ತಾಳೆ. ಕಾರಣ ಏನಂದರೆ, ಒಂದು ಹೊಸ ವ್ಯಕ್ತಿ ಜನ್ಮಿಸಿದ್ದಾನೆ, ಈ ಲೋಕಕ್ಕೆ ಬಂದಿದ್ದಾನೆ. ಎಷ್ಟು ಚೆನ್ನಾಗಿದೆ. ತನ್ನ ಮಗನ ನೋಡ್ತಾ ಇದ್ದಾಗಲೇ ತನ್ನ ದುಃಖನ ಮರೆತು ಬಿಡ್ತಾಳೆ, ತನ್ನ ನೋವನ್ನು ಮರೆತು ಬಿಡ್ತಾಳೆ. ಕ್ಷಣಕಾಲ, ಎಷ್ಟು ಕ್ಷಣ ನೋಡಿ, ಎಷ್ಟು ಕ್ಷಣ ನೋಡಿ. ಈ ಕ್ಷಣ ಆಕೆ ಮನಸ್ಸಲ್ಲಿ ಬರ್ತಿರೋ ಯೋಚನೆ ಏನಂದರೆ, ನನ್ನ ಕೈಲಿ ಆಗ್ತಾ ಇಲ್ಲ, ನಾನು ಈ ನೋವು ತಡ್ಕೊಳಕ್ಕಾಗ್ತಾ ಇಲ್ಲ, ಎಲ್ಲಿ ಆಗ್ತದೋ ಇಲ್ಲೋ, ಈ ನೋವಲ್ಲಿ ಎಲ್ಲಿ ಪ್ರಾಣ ಹೋಗ್ಬಿಡ್ತದೋ ಅಂತ ಯೋಚಿಸ್ತಿದ್ದಾಳೆ. ಇನ್ನೊಂದು ಕ್ಷಣ ಆ ಮಗುನ ನೋಡ್ತಿದ್ದಾಳೆ, ಆ ಮಗು ಶಬ್ದ ನೋಡ್ತಿದ್ದಾಳೆ. ಈಗ ಅದು ನೆನಪಾಗ್ತಾ ಇಲ್ಲ, ಆ ನೋವು ನೆನಪಾಗ್ತಿಲ್ಲ, ಆ ಮರಣ ನೆನಪಾಗ್ತಿಲ್ಲ, ಸತ್ತೋಗ್ತೀನಿ ಅನ್ನೋ ಯೋಚನೆ ನೆನಪಾಗ್ತಿಲ್ಲ. ಅಲ್ಲಯ್ಯ, ಅದಕ್ಕೆ ಸ್ವಾಮಿ ಹೇಳ್ತಾನೆ, ನಿಮಗೀಗ ದುಃಖ ಇರ್ಬೋದು, ನಿಮಗೆ ಗೋಳಾಟ ಇರ್ಬೋದು, ನಿಮಗೆ ಸಮಸ್ಯೆ ಇರ್ಬೋದು, ನಾನು ಹಿಂತಿರುಗಿ ನಿಮ್ಮನ್ನು ನೋಡುವಾಗ ನಿಮ್ಮ ದುಃಖ ಹೋಗಿ ಆನಂದವೂ ಬರ್ತದೆ ಅಂತ ಹೇಳ್ತಾನೆ. ದೇವರು ಒಂದು ಕ್ಷಣದಲ್ಲೇ ಮಾರ್ಪಡಿಸ್ತಾನೆ. ದೇವರಿಗೆ ತಿಂಗಳನ್ಗಟ್ಲೆ ಬೇಡ, ವರ್ಷಗಟ್ಟಲೆ ಬೇಡ, ರೈಟ್ ಟೈಮ್ ಬೇಕಷ್ಟೇ, ಸಮಯ ಬೇಕಷ್ಟೇ. ಆದರೆ ದೇವ್ರು ನನಗೂ ನಿನಗೊಂದು ಸಮಯನ ಇಟ್ಟಿದ್ದಾನೆ. ಈ ಭಕ್ತರಿಗೆ ಒಂದು ಸಮಯನ ದೇವರು ಇಟ್ಟಿದ್ದ. ಆ ಸಮಯ ಬರೋ ತನಕ ಕಾದ್ರು, ಆ ಸಮಯ ಬರೋ ತನಕ ಅವರು ದೇವರಿಗೆ ಮಾತ್ರ ಮೆಚ್ಚುಗೆ ಆಗಿದ್ರು, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ರು, ದೇವರ ಆಲಯಕ್ಕೆ ಬರ್ತಿದ್ರು, ದೇವರನ್ನ ಆರಾಧಿಸ್ತಿದ್ರು, ದೇವರ ಸೇವೆ ಮಾಡ್ತಿದ್ರು, ದೇವರ ಸೇವಕರಿಗೆ ವಿಧಿಯಾಗಿ ನಡ್ತಿದ್ರು. ನಿನ್ನ ಜೀವಿತದಲ್ಲಿ ಏನೇ ಕೊರತೆ ಇರ್ಬೋದು, ಏನೇ ಹೋರಾಟ ಇರ್ಬೋದು, ಕಣ್ಣೀರಿರ್ಬೋದು, ಅವಮಾನ ಇರ್ಬೋದು, ನೀನು ಒಡ ಹುಟ್ಟಿದವರೇ, ನೀನು ಹುಟ್ಟಿದವರೇ ನಿನ್ನ ಬಗ್ಗೆ ಆಡ್ಕೊಳ್ತಾ ಇರ್ಬೋದು, ನೀನು ಬರೀ ಸ್ಟ್ರಗಲ್ ಹಾಕಿ ಕಷ್ಟದ ಮೇಲೆ ಕಷ್ಟ ಪಡ್ತಾನೆ ಇರ್ಬೋದು. ಸ್ವಾಮಿ ನಂಬಿದ ಮೇಲೆ ನಿನ್ನ ಕಷ್ಟದ ಮೇಲೆ ಕಷ್ಟನೇ ನಿನಗೆ ಇರ್ಬೋದು. ಹಂಗಂತೇಳಿ ಸೋತೋಗ್ಬೇಡ. ದೇವರು ಒಂದು ಕ್ಷಣದಲ್ಲಿ ನಿನ್ನ ಚರಿತ್ರೆನ ಬದಲಾಯಿಸ್ಬಿಡ್ತಾನೆ. ಒಂದೇ ಒಂದು ಸಮಯ ಸಾಕು, ಒಂದೇ ಒಂದು ಸಮಯ ಸಾಕು. ಅಲ್ಲೆಲ್ಲೂಯ್ಯ.